ಇದಕ್ಕೆ ಯಾವ ಕಾರಣ ಅಥವಾ ಯಾಕೆ ಇದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಲ್ಲಿ ಮುಂದಾಗ್ತಾ ಇಲ್ವಾ? ಏನ್ ಹೇಳ್ತೀರಿ? ನೋಡಿ ಮೇಡಮ್, ಕಾಂಗ್ರೆಸ್ ಅಲ್ಲಿ ಯಾವ ಬಣನೂ ಇಲ್ಲ, ಇರೋದು ಒಂದೇ ಬಣ, ಅದು ಕಾಂಗ್ರೆಸ್ ಬಣ. ಸಿದ್ದರಾಮಯ್ಯ ಬಣನೂ ಇಲ್ಲ, ಡಿ.ಕೆ. ಶಿವಕುಮಾರ್ ಬಣ ಇಲ್ಲ, ಒಂದೇ ಬಣ ಇರೋದು. ಎಲ್ಲರೂ ನಮ್ಮವರೇ. ಇದು ಡೆಮೋಕ್ರಸಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಸ್ಪಿರೇಷನ್ಸ್ ಇರೋದು ತಪ್ಪೇನಿಲ್ಲ, ಪೊಲಿಟಿಕಲ್ ಆಸ್ಪಿರೇಷನ್ಸ್ ಇರೋದು ತಪ್ಪೇನಿಲ್ಲ. ನಾನು ಡಿ.ಸಿ.ಎಂ ಆಗ್ಬೇಕಂತ ತಪ್ಪೇನಿಲ್ಲ. ಯಾರೋ ಒಬ್ರು ಒಂದು ಸೂಚನೆ ಕೊಡಬಹುದು, ಜಾಸ್ತಿ ಡಿ.ಸಿ.ಎಂ ಆದ್ರೆ ನಮ್ಮ ಆಡಳಿತದ ಇದಕ್ಕೆ ಯಂತ್ರಕ್ಕೆ ಚುರುಕು ಮುಟ್ಟಿಸಬಹುದು ಅಂತ ಇದ್ರೆ ವಿ ವೆಲ್ಕಮ್ ಇಟ್. ಅದಕ್ಕೆ ನಾನು ಹೇಳೋದು, ಲೆಟ್ ದೆಮ್ ಗೋ ಟು ದ ಹೈಕಮಾಂಡ್ ಅಂಡ್ ಗಿವ್ ಇಟ್. ಆಸ್ಪಿರೇಷನ್ಸ್ ಇರೋದ್ರಲ್ಲಿ ಏನಿಲ್ಲ. ಮತ್ತೆ ಪ್ರತಿಯೊಬ್ಬರ ಕಮ್ಯುನಿಟಿಗೂ ಆಸ್ಪಿರೇಷನ್ಸ್ ನ ಫುಲ್ಫಿಲ್ ಮಾಡೋದೇನೆ ಒಂದು ಸರ್ಕಾರದಾಗ್ಲಿ ಒಂದು ಪಕ್ಷದಾಗ್ಲಿ ಒಂದು ಕರ್ತವ್ಯ ಅಲ್ವಾ? ಅದನ್ನ ನಾನು ಹೇಳ್ತಾ ಇದ್ದೀನಿ. ಈಗ 3 ಮಾಡ್ತಿರೋ 5 ಮಾಡ್ತಿರೋ 1 ಮಾಡ್ತಿರೋ ಅನ್ನೋದಕ್ಕೆ ಉಪಯೋಗ ಆಗಂದ್ರೆ 3 ಅಲ್ಲ 2 ಅಲ್ಲ 5 ಅಲ್ಲ ಎಷ್ಟನ್ನ ಮಾಡ್ಕೊಳ್ಳಿ, ಏನ್ ತೊಂದಿರಲ್ಲ. ಉಪಯೋಗ ಆಗುತ್ತಾ ಅನ್ನೋದು ಬಹಳ ಮುಖ್ಯ. ನಮ್ ಸ್ನೇಹಿತರು ಹೇಳ್ತಾ ಇದ್ರು, ಇವತ್ತು ಹಾಲಿನ ಬೆಲೆ ಜಾಸ್ತಿ ಆಗಿದೆ. ಹಾಲಿನ ಬೆಲೆ ಜಾಸ್ತಿ ಆಗಿಲ್ಲ ಸರ್, 50 ml ಜಾಸ್ತಿ ಕೊಡ್ತಾ ಇದೀವಿ. ಆ 50 ml ಜಾಸ್ತಿ ಕೊಟ್ಟು ಕಾಸ್ಟ್ ಬೆನಿಫಿಟ್ ನೀವು ನೋಡಿದ್ರೆ ಇನ್ನ 20 ಪೈಸಾ ಬೆಲೆ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ. ಸತ್ಯಕ್ಕೆ ದೂರವಾದ ಮಾತು. ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ನಮ್ಮ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಸ್ಟೆಪ್ ತಗೊಂಡಿದ್ದಾರೆ. ಅಲ್ಲ, ಬಂದಿದೆ, ಚೆಕ್ ಮಾಡ್ಕೊಳ್ಳಿ ನೀವು. ನಾಳೆಯಿಂದ ನಿಮ್ಗೆ ಯಾವ್ದು ಆಗುತ್ತೋ ಅದು 550 ml ಮಿಲ್ಕ್ ಬರುತ್ತೆ, ನಿಮ್ಗೆ ಚೆಕ್ ಮಾಡ್ಕೊಳ್ಳಿ. ಸೊ ನಾನೇನ್ ಹೇಳ್ತಾ ಇದೀನಿ ಸರ್, ಈಗಾಗಲೇ ಸಮೃದ್ಧಿಯನ್ನ ಹಾಲು 450 ml ಕೊಡ್ತಾ ಇದ್ದಾರೆ. 500 ಕೊಡ್ತಾ ಇದ್ದಿದ್ದನ್ನ 50 ml ಕಡಿಮೆ ಮಾಡಿ. ನಿಮ್ಗೆ ಅದ್ರ ಗಮನ ಇದೆಯಾ? ನನ್ ಪ್ರಕಾರ 500 ml ಇರೋದು 550 ml ಬರ್ತಾ ಇದೆ ಅಂತ ಪ್ರೆಸ್ ಅಲ್ಲಿ ನಾನು ನೋಡಿದೀನಿ. 450 ml ಬರುತ್ತೆ ಸಮೃದ್ಧಿ ಹಾಲು. 52 ರೂಪಾಯಿ 1 ಲೀಟರ್, ಒಂದು ಪ್ಯಾಕೆಟ್ 26 ರೂಪಾಯಿ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅಲ್ಲ ರೀ, 44 ರೂಪಾಯಿ ಇವತ್ತು ಆದ್ರೇನು ವೆನ್ ಯು ಕಂಪೇರ್ ಟು ಕೇರಳ, ವೆನ್ ಯು ಕಂಪೇರ್ ಟು ಗುಜರಾತ್, ನಮ್ ದಿನ ಕಡಿಮೆ ಇದೆ. ಸೊ ಆರಾಮಾಗಿರಿ, ಏನೇನ್ ಜಾಸ್ತಿ ಆಗುತ್ತೆ ಬೇರೆ ಎಲ್ಲ ವಿಷಯಗಳಲ್ಲೂ ಕಂಪೇರ್ ಮಾಡೋಣ. ಬೇರೆ ಸ್ಟೇಟ್ ಕಂಪ್ಯಾರಿಸನ್ ಅಂತ ತಗೊಂಡ್ರೆ ಇದೊಂದೇ ವಿಷಯ, ಬೇರೆ ಎಲ್ಲ ವಿಷಯ ಒಂದ್ ನಿಮಿಷ ನಂಗೆ ಮಾತಾಡಿದ್ರಿ. ಆಮೇಲೆ ಮಾತಾಡಿ ನೀವು. ನಿಮ್ ಸಮಯ ಕೊಟ್ಟಾಗ ನಾನು ಬಂದ ಮಧ್ಯದಲ್ಲಿ ಲೆಟ್ ಅಸ್ ಹ್ಯಾವ್ ಎ ಜೆಂಟಲ್ಮನ್ ಟೈಪ್ ಡಿಬೇಟ್. ಸೊ ನನಗೆ ಬಂದಿರೋ ಮಾಹಿತಿ ಪ್ರಕಾರ ದ ವಾಲ್ಯೂಮ್ ವಿಲ್ ಬಿ ಮೋರ್ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ, ಇನ್ನೊಂದು 2 ದಿವಸದಲ್ಲಿ ನಮ್ಗೆ ಗೊತ್ತಾಗುತ್ತೆ. ನಾಡಿದ್ದು ಗೊತ್ತಾಗುತ್ತೆ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಏನ್ ಟಾಪಿಕ್ ಅದು ಇದೆ, ಇದೇನು ಸಂವಿಧಾನಿಕ ಹುದ್ದೆ ಅಲ್ಲ. ಆಮೇಲೆ ಮೋಸ್ಟ್ ಆಫ್ ದ ಪೀಪಲ್ ಇದು ಒಂದು ಎಗೋ, ಅಹಂ ಅನ್ನೋದಿದೆ. ಏನಂದ್ರೆ ನಾನು ಡಿ.ಸಿ.ಎಂ ಆದ್ರೆ ನೆಕ್ಸ್ಟ್ ಸಿ.ಎಂ ರೇಸ್ ಅಲ್ಲಿ ನಾನು ಮುಂದೆ ಇರ್ತೀನಿ, ಎಲ್ಲರಿಗಿನ ಮುಂದೆ ಅಂತ. ಆತರ ಏನು ಆಗ್ಬೇಕು ಅಂತ ಏನ್ ರೂಲ್ ಏನಿಲ್ಲ. ಇದಕ್ಕಿಂತ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಆಗಿದ್ರ, ಆದ್ರೆ ಅವ್ರು ಇವತ್ತು ಫ್ರಂಟ್ ರನ್ನರ್ ಅಲ್ಲ, ಯಾವತ್ತು ಸಿ.ಎಂ ಕುರ್ಚಿ ಖಾಲಿ ಆಗುತ್ತೋ. ಆಮೇಲೆ ಬಿಜೆಪಿ ಅವರು ನೀವು ಎಷ್ಟು ಡಿ.ಸಿ.ಎಂ ಮಾಡಿದ್ರ ಅಂದ್ರೆ ನೀವೇ ನಾಂದಿ ಆಡಿದ್ದು. 3 ಜನ 4 ಜನ ಡಿ.ಸಿ.ಎಂ ಮಾಡಿರೋ ನಾಂದಿ ಆಡಿದ್ದು ನೀವೇ. ಸೊ ನೀವು ನಂಬಿಕೆ ಕೇಳೋ ನೈತಿಕ ಹಕ್ಕು ನಿಮ್ಗೆ ಇಲ್ಲ. ಆಮೇಲೆ ಒಂದು ಸರ್ಕಾರ ಅಂದ್ಮೇಲೆ ನೋಡೋಣ, ಅದರಿಂದ ಬೆನಿಫಿಟ್ ಆದ್ರೆ ತಗೊಳ್ಳೋಣ, ಬೆನಿಫಿಟ್ ಆಗ್ತಿದ್ರೆ ಬೇಡ. ಬರೀ ಒಂದು ಊಟದ ಕಾರು, ಇನ್ನೊಂದು 2 ಎಕ್ಸ್ಟ್ರಾ ಪೊಲೀಸರಿಗಾಗಿ ಕೊಡೋದಿದ್ರೆ ಕೊಡೋದು ಬೇಡ. ಮಾತಾಡ್ತಾ ನಾವು ಯಾರು ಅಲ್ಲ ಸರ್, ಬಿಜೆಪಿ ಅವರು ಅಲ್ಲ, ನಿಮ್ಮ ನಾಯಕರು, ಈ ದೊಡ್ಡ ದೊಡ್ಡ ನಾಯಕರು ಮಾತಾಡ್ತಿದ್ದಾರೆ. ಸತ್ಯಪ್ರಕಾಶ್ ಸರ್ ಯಾರು ಚಿಕ್ಕವ್ರು ಯಾರು ಮಾತಾಡ್ತಾ ಇಲ್ಲ. ರಾಜಣ್ಣ, ಜಮೀರ್ ಅಹಮದ್, ಮಹದೇವಪ್ಪನವರು ಇವರೆಲ್ಲರೂ ಮಾತಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ತಪ್ಪೇನಿಲ್ಲ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಸೊ ಸಮುದಾಯಕ್ಕೊಂದು ಡಿ.ಸಿ.ಎಂ ಹುದ್ದೆ ಕೊಟ್ಟರು ಒಳ್ಳೇದು. ಸೊ ಅಂದ್ರೆ ಅಲ್ಲ ಸರ್, ಚರ್ಚೆ ಯಾರು ಮೀಡಿಯಾ ಮುಂದೆ ಮಾಡೋದಾ, ಜನರ ಮುಂದೆ ಹೇಳದ? ಇವರು ನೀವು ಹೈಕಮಾಂಡ್ ಇರೋದ್ ಯಾಕೆ, ಸಿ.ಎಂ ಇರೋದ್ ಯಾಕೆ? ಸೊ ಡಿ.ಸಿ.ಎಂ ಹೇಳ್ತಾರೆ ನನಗೇನು ಗೊತ್ತಿಲ್ಲ, ಹೋಗಿ ಸಿ.ಎಂ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಆಯ್ತಾ? ಇಲ್ಲ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಳ್ಕೊಳ್ಳಿ, ನನಗೇನು ಗೊತ್ತಿಲ್ಲ ಇದಕ್ಕೆ ಅಂತ ಹೇಳ್ತಾರೆ. ಏನು ಹೋಮ್ ಮಿನಿಸ್ಟರ್ ಕೂಡ ಇದೇ ಹೇಳಿಕೆ ಕೊಡ್ತಾರೆ, ನನ್ನ ಕೇಳ್ಕೊಡ್ತಾರ ಇವರು ಅನ್ನುವಂತ ನಿಟ್ಟಲ್ಲಿ ಅವ್ರಿಗೆ ಹಿಂದಿನಿಂದಲೂ ಅವರ ಒಂದು ಅಸಮಾಧಾನವನ್ನು ಟೈಮ್ ಬಂದಾಗ ವ್ಯಕ್ತಪಡಿಸ್ತಾನೆ ಇರ್ತಾರೆ. ಅಂದ್ರೆ ನಿಮ್ಮ ನಾಯಕರಲ್ಲಿ ಇರುವಂತಹ ಅಸಮಾಧಾನ ಹೊರಗೆ ಬರ್ತಾ ಇದೆ ಈಗ ಎಲೆಕ್ಷನ್ ಮುಗಿದ್ಮೇಲೆ ಅಂತ. ಅಸಮಾಧಾನ ಅಂತ ಯಾಕೆ ಅನ್ಕೊಂತೀರಾ? ಆಸ್ಪಿರೇಷನ್ ಅಂತ ಯಾಕೆ ಅನ್ಕೊಳ್ಳಲ್ಲ? ಅವ್ರಲ್ಲಿರೋ ಅವ್ರು ಆಗ್ಬೇಕು ಅಂತಿದೆ, ಹೇಳ್ತಾ ಇದಾರೆ. ವೈ ಡೋಂಟ್ ಯು ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ? ಯಾಕೆ ಬರೀ ನೆಗೆಟಿವ್ ವೇ? ಒಂದ್ ನಿಮಿಷ, ನೀವು ಈ ತರ ಕ್ರಾಸ್ ಟಾಕ್ ಮಾಡಿದ್ರೆ ನಾವು ಡಿಬೇಟ್ ಮಾಡಕ್ಕಾಗಲ್ಲ. ಅಲ್ಲ, ಸ್ವಲ್ಪ ಇರ್ರಿ, ನಾನು ಫಿನಿಶ್ ಮಾಡ್ತೀನಿ. ಅವ್ರೆಲ್ಲರೂ ನಾನು ಹೇಳೋದೇನಂದ್ರೆ, ಮೀಡಿಯಾ ಡಿಟರ್ಮಿನ್ ಮಾಡೋದು ಎಷ್ಟು ಡಿ.ಸಿ.ಎಂ ಬೇಕು ಅಂತ. ಎಷ್ಟು ಡಿ.ಸಿ.ಎಂ ಬೇಕಂತ ಡಿಟರ್ಮಿನ್ ಮಾಡೋದು ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಹೈಕಮಾಂಡ್. ಎಕ್ಸಾಕ್ಟ್ಲಿ ನಾಯಕರು ಬಂದಾಗ ಮೀಡಿಯಾ ಮುಂದೆ ಹೇಳ್ತಾ ಇದ್ದಾರೆ.
ನಮ್ಮನ್ ಕೇಳ ಕೊಡ್ತಾರೆ. ಹೇಳ್ಬಾರ್ದು, ಇದರ ಬದಲು ಸಿಎಂ ಹತ್ರ ಹೋಗಿ ಚರ್ಚೆ ಮಾಡ್ಲಿ, ನಮ್ಮ ಹೈಕಮಾಂಡ್ ಮುಂದೆ ಮಾಡ್ಲಿ ಅಂತ ನಾನು ಹೇಳ್ತಾ ಇರೋದು. ನೀವ್ ಹೇಳ್ತೀರಿ ಸರ್, ನಾಯಕರು ಯಾಕೆ ಮಾತಾಡ್ತಿದ್ದಾರೆ? ನೀವ್ ಹೇಳ್ತೀರಿ, ನಾವು ಹೇಳ್ತೀವಿ, ಇವ್ರು ಹೇಳ್ತಾರೆ, ಅವರು ಹೇಳ್ತಾರೆ. ದೊಡ್ಡ ದೊಡ್ಡ ನಾಯಕರೇ ಮಾತಾಡ್ತಿದ್ದಾರಲ್ಲ, ಅವ್ರಿಗೆ ಬುದ್ಧಿ ಇಲ್ವಾ ಅಂತ ಹಂಗಾರೆ? ಬುದ್ಧಿ ಇಲ್ಲ ಅಂತ ಹೇಳೋಷ್ಟು ನಾನು ಕಠಿಣವಾಗಿ ಹೇಳಕ್ಕಾಗಲ್ಲ. ಆದ್ರೆ ನಾನು ಅವರಲ್ಲಿ ಕಲ್ಕಂಡೆ ವಿಧಿಸ್ಕೊಳ್ತೇನೆ. ತಾವೆಲ್ಲ ಸೀರಿಯಸ್ ಇದ್ದೀರಾ, ದಯವಿಟ್ಟು ತಾವು ನಮ್ಮ ಹೈಕಮಾಂಡ್ಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಹೋಗ್ಬಿಟ್ಟು ಮನವಿ ಸಲ್ಲಿಸಿ. ಅದನ್ನ ಪುರಸ್ಕಾರ ಮಾಡೋದು, ತಿರಸ್ಕಾರ ಮಾಡೋದು ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿಗಳ ಇದು ಬಿಟ್ಟಿರೋದು. ಇಟ್ ಇಸ್ ದ ಪ್ರಿರೋಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್ ಟು ಹ್ಯಾವ್ ಹೌ ಮೆನಿ ಡೆಪ್ಯೂಟಿ ಸಿಎಂಸ್ ಯು ವಾಂಟ್. ಆ ಇದನ್ನ ನಾವು ಪ್ರೆಸ್ ಕೊಡಕ್ಕಾಗಲ್ಲ ಅನ್ನೋದು ನನ್ನ ಮಾತಾಡ್ತೀನಿ.